ಜೈ ಶ್ರೀರಾಮ್ ಎಲ್ಲರಿಗೂ. ಬೆಳಗ್ಗೆ ಎದ್ದೇಳ್ತಿದ್ದಂಗೆ ನಾವು ನಮ್ಮ ಅಕ್ಕನ ನೋಡ್ಬೇಕಂತ ತಂದು ಹೊರಟಿದ್ವಿ. ಅಲ್ಲಿ ನಮ್ಮ ಮಾಮ ಇದ್ದಿದ್ದು, ಹೋಗೋ ಫಸ್ಟು ನಿಮ್ಮ ಅಕ್ಕನ ಗಣಪ ಫೋಟೋ ಐತೆ ನೋಡೋಗು ಅಂತಂದು ಹೇಳ್ತು. ಸರಿ ಆಯಿತು ಹೋಗಿ ಬರ್ತೀವಿ ಅಂತ ಹೇಳೋಷ್ಟೊತ್ತಿಗೆ ನಮ್ಮ ಮಾಮ ಔಷಧಿ ಕ್ಯಾನ್ ಹಾಕೊಂಡು ರೆಡಿ ಆಯಿತು. ನಾನು ಔಷಧಿ ಹೊಡೆದು ಬರ್ತೀನಿ ಅಂತ ಹೇಳ್ತಾ ಅಲ್ಲಿಂದ ಅದು ಹೊರಡ್ತು. ಅದಾದಮೇಲೆ ನಾನು ನಮ್ಮ ಅತ್ತೆ ಇದ್ದಿದ್ದು ಹೋದ್ವಿ ಬಸ್ ಸ್ಟ್ಯಾಂಡಿಗೆ. ಬಸ್ಸಿಗೋಸ್ಕರ ವೆಯ್ಟ್ ಮಾಡೋಣ, ಇಲ್ಲ ಬಂದೈತ ನೋಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಅಷ್ಟೊತ್ತಿಗೆ ಅಲ್ಲೇ ಗೌರ್ಮೆಂಟ್ ಬಸ್ ಬಂದು ನಿಂತ್ಕೊಂಡ್ಬಿಡ್ತು ನಮ್ಮ ಎದುರುಗಡೆ. ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಹತ್ತಿದ್ದಂಗೆ ನೋಡ್ತೀವಿ ಫುಲ್ಲು ರಶ್ಶು. ಬರೀ ಹೆಣ್ಮಕ್ಳೇ ತುಂಬ್ಕೊಂಬಿಟ್ಟಿದ್ರು ಬಸ್ ತುಂಬ. ಹೆಣ್ಮಕ್ಳಿಗೆ ಫ್ರೀ ಇರೋದ್ರಿಂದ ಎಲ್ಲಿ ನೋಡಿದ್ರು ಗೌರ್ಮೆಂಟ್ ಬಸ್ ಹಣೆ ಬರೋನೇ ಅಷ್ಟಲ್ವ, ಎಲ್ಲರಿಗೂ ಗೊತ್ತೈತೆ. ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಅಪ್ಪಾಜಿ ಬಂದಿತ್ತು ನಮ್ಮ ಪಿಕ್ ಮಾಡ್ಕೊಂಡು ಹೋಗೋಕ್ಕೆ ನಮ್ಮೂರು ಕ್ಲಾಸಿಗೆ ಬರ್ತಿದ್ದಂಗೆ. ಅಲ್ಲಿಂದ ಹಂಗೆ ಸೀದಾ ಮನೆಗೆ ಬರ್ತಿದ್ದಂಗೆ ಕಾರ್ ಹತ್ಕೊಂಡು ಸೀದಾ ನಮ್ಮ ಅಕ್ಕ ನೋಡ್ಬೇಕಂತಂದು ಅರ್ಜೆಂಟಲ್ಲಿ ಹೊರಟ್ಬಿಟ್ವಿ ಎಲ್ಲರೂ. ಅದಾದಮೇಲೆ ಸೀದಾ ಶಿವಮೊಗ್ಗಕ್ಕೆ ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಮಳೆ ಸ್ಟಾರ್ಟ್ ಆಯಿತು. ಇನ್ನೇನು ಹಾಸ್ಪಿಟ್ಲೂ ಹತ್ರ ಬಂತು. ಎಲ್ಲ ಹಾಸ್ಪಿಟ್ಲ್ ಹತ್ರ ಬಂದು ಎಲ್ಲರೂ ಇಳ್ಕೊಂಡು ಸೀದಾ ನಾವು ಹಾಸ್ಪಿಟ್ಲು ಎಲ್ಲಿದೆ ಅಂತ ಹುಡ್ಕೊಂತ, ನನಗಂತೂ ಗೊತ್ತಿದ್ದಿಲ್ಲ, ಇವರಿಗೆ ಗೊತ್ತಿತ್ತು. ಅದಾದಮೇಲೆ ನಮ್ಮ ಅಪ್ಪ ನಾನು ಹಾಸ್ಪಿಟ್ಲಿಗೆ ಹೋದ್ವಿ. ಹೋಗ್ಬಿಟ್ಟು ನಮ್ಮ ಅಕ್ಕ ನೋಡಬೇಕಂತ ಕುತೂಹಲದಿಂದ ಹೋದ್ವಿ. ನಮ್ಮ ಅಪ್ಪನ ಕ್ಯೂರಿಯಾಸಿಟಿ ಎಷ್ಟಿತ್ತು ಗೊತ್ತಿಲ್ಲ, ನನಗಂತೂ ತುಂಬ ಕ್ಯೂರಿಯಾಸಿಟಿ ಇತ್ತು ಪಾಪು ನೋಡಬೇಕು ಅಂತ ಅಂದ್ಬಿಟ್ಟು. ಪಾಪು ನೋಡ್ಕೊಂಡು ಬಂದ್ವಿ. ಚೆನ್ನಾಗೇ ಇತ್ತು ಪಾಪು. ಎಲ್ಲ ಅವ್ರ ಅಮ್ಮ ಇದ್ದಂಗೆ ಐತೆ ಅಂತ ಹೇಳ್ತಾರೆ. ಅದಾದಮೇಲೆ ನಮ್ಮ ಇನ್ನೊಬ್ಬಳು ಅಕ್ಕನ ಪಾಪುಗೆ ಆರಾಮಿದ್ದಿದ್ದಿಲ್ಲ ಮೈಯಲ್ಲಿ. ಅವನು ಅಲ್ಲೇ ಹತ್ರದಲ್ಲಿರೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಅವನು ಹಂಗೆ ನೋಡ್ಕೊಂಬಂದ್ವಿ. ಹೋಗ್ಬಿಟ್ಟು ನೋಡಿಕೊಂಡು ಅವನಿಗೂ ಅಡ್ಮಿಟ್ ಮಾಡಿ ನಾಳೆ ಬಿಡ್ತೀವಿ ಅಂತ ಅಂದರು, ಡಿಸ್ಚಾರ್ಜ್ ಮಾಡಿ. ಅದಕ್ಕೆ ಅಲ್ಲಿಂದ ಅವನಿಗೂ ಆರಾಮಾಗಿ ಇರು ಅಂತಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ ಶಿವಮೊಗ್ಗದಿಂದ. ಸೀದಾ ಮನೆ ಬರ್ತಿದ್ದಂಗೆ ನಮ್ಮಪ್ಪ ಟೈಮೇ ಕೊಡಲಿಲ್ಲ, ಮತ್ತೆ ಬಸ್ ಹತ್ತಿಸಿ ನಡೀರಪ್ಪ ಹೊರಡ್ರಿ ಅಂತಂದು ಅರ್ಜೆಂಟ್ ಮಾಡ್ತು, ಲೇಟ್ ಆಗುತ್ತೆ ಬಸ್ಸಿಗೆ ಅಂತ. ಮನೆಗೆ ಸೀದಾ ಮತ್ತೆ ನಾಳೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲಿ ಮುಗಿಸ್ತೀನಿ. ಬಾಯ್ ಗೈಸ್.